ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ವಾ? ಹಾಗಾದರೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಯಾಕೆ ಎಷ್ಟೊಂದು ಡಿಲೇ ಆಗ್ತಾ ಇದೆ? ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ. ಸೊ ಹಾಗಾದರೆ ಈ ಗೃಹಲಕ್ಷ್ಮಿ 22 ಹಾಗೂ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಎರಡೂ ಕೂಡ ಅಂದರೆ 5,000 ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ. ಅದರಿಂದ 2,500 ಕೋಟಿ ಫಂಡ್ ಆಲ್ರೆಡಿ ರಿಲೀಸ್ ಆಗಿದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಟ್ರಯಲ್ ಮಾಡಲಾಗಿದೆ. ಹಾಗಾದರೆ ಬನ್ನಿ, ಈ ಒಂದು ದುಡ್ಡು ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ನಿನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಎಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ 1,24 ಲಕ್ಷ ಫಲಾನುಭವಿಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾದರೆ ಇದ್ರ ಬಗ್ಗೆನೂ ಕೂಡ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರತಕ್ಕಂಥದ್ದು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಬಹಳ ಮುಖ್ಯವಾದ ಮಾಹಿತಿ, ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು 2,000 ಆಲ್ರೆಡಿ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು, ಇಲ್ಲಾಂದ್ರೂ ಈಗ ಒಂದು ವಾರದಿಂದನೂ ಕೂಡ ಪ್ರಾರಂಭವಾಗಿದ್ದೇನೆ. ಆದರೆ ಒಂದು ವಾರ ಅಂದರೆ ಈಗಾಗಲೇ ಒಂದು ಅರ್ಧ ಜನಕ್ಕಾದರೂ ಜಮಾ ಆಗಿರಬೇಕಲ್ವಾ ಅಂತ ನಿಮ್ಮ ತಲೆಯಲ್ಲಿ ಡೌಟ್ಸ್ಗಳು ಆಗಿರಬಹುದು. ಹೌದು, ನಿಜ, ಇದಂತೂ ಡೌಟ್ ಉಂಟಾಗಬಹುದು. ಯಾಕಂದರೆ ರಿಲೀಸ್ ಆಗಿ ಒಂದು ವಾರ ಆಯ್ತಂದರೆ ಒಂದು 30 ಇಲ್ಲ 40% ಅಷ್ಟು ಫಲಾನುಭವಿಗಳಾದರೂ ಜಮಾ ಆಗಬೇಕಾಗಿತ್ತು. ಆದರೆ ಜಮಾ ಆಗಿಲ್ಲ. ಯಾಕಂದರೆ ತಾಂತ್ರಿಕ ದೋಷ ಆಗಿದೆ ಅಂತೆ. ಹೌದು, ತಾಂತ್ರಿಕ ದೋಷ ಆಗಿತ್ತು ಅಂತೆ. ಹಾಗಾಗಿ ಈ ಒಂದು ದುಡ್ಡು ಬರಲಿಕ್ಕೆ ಡಿಲೇ ಆಗಿದೆ. ಇಲ್ಲಿ ತಾಂತ್ರಿಕ ದೋಷಗಳಲ್ಲೇ ಸಾಕಷ್ಟು ದೋಷಗಳಿರ್ತವೆ. ಹಾಗಾಗಿ ತಾಂತ್ರಿಕ ದೋಷವನ್ನು ಸರಿಪಡಿಸ್ಬೇಕಂದ್ರೆ 2 ರಿಂದ 3 ದಿನ ಅಥವಾ ಒಂದು ವಾರನೂ ಕೂಡ ಹತ್ತಬಹುದು. ಹಾಗಾಗಿ ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಮಾಡಲಿಕ್ಕೆ ಮತ್ತಷ್ಟು ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಅತಿ ಸ್ಲೋವಾಗಿ ಜಮಾ ಮಾಡ್ತಾ ಇದ್ರು. ಯಾಕೆ ಹೇಳಿ? ಇದೇ ಕಾರಣಕ್ಕಾಗಿ. ಹೌದು, ಪ್ರತಿಯೊಂದು ಕಂತಿನಲ್ಲಿ ನೀವು ನೋಡ್ತಾ ಇದ್ರಿ, ಒಂದು ಕಂತಿನ ಹಣ ಸುಮಾರು 20 ದಿನ ಆದರೂ ಟೈಮ್ ತಗೊಳ್ತಾ ಇತ್ತು. ಯಾಕಂದರೆ ತಾಂತ್ರಿಕ ದೋಷ ಆಗಬಾರದು, ಮತ್ತಷ್ಟು ಡಿಲೇ ಆಗಬಾರದು. ಈಗಾಗಲೇ ಡಿಲೇ ಮಾಡಿರೋದು, ಲೇಟ್ ಆಗಿರೋದು ಸಾಕು. ಇನ್ನು ಈ ಗೃಹಲಕ್ಷ್ಮಿ ಹಣ ಮತ್ತಷ್ಟು ಲೇಟ್ ಮಾಡಿದ್ರೆ ಸರ್ಕಾರಕ್ಕೆ ಅಂದರೆ ಈಗ ಜನರಿಗೆ ಸರಿಯಾದ ಟೈಮ್ಗೆ ದುಡ್ಡು ಸಿಗೋದಿಲ್ಲ. ಈಗ ದಸರಾ ಹಬ್ಬಕ್ಕೆ ಕೊಡ್ತೇವೆ ಅಂತ ಹೇಳಿಬಿಟ್ಟು ದಸರಾ ಮುಗಿದ ಮೇಲೆ ಜಮಾ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಸೊ ಈ ತಾಂತ್ರಿಕ ದೋಷದಿಂದ ಹಾಗಾಗಿ ಇಷ್ಟೊಂದು ಡಿಲೇ ಆಲ್ರೆಡಿ ಆಗಿದೆ. ಮತ್ತಷ್ಟು ಡಿಲೇ ಆಗಬಾರ್ದು, ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ದುಡ್ಡನ್ನು ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಂಡು ಸ್ಪೀಡಾಗಿ ಜಮಾ ಮಾಡ್ತಾರೆ. ಸೊ ಈಗ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 22ನೇ ಕಂತಿನ ಟ್ರಯಲ್ ಕೂಡ ಮಾಡಲಾಗಿತ್ತು. ಅದು ಎಲ್ಲಪ್ಪ ಅಂದರೆ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಬೆಳಗಾವಿ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ಮಾಡಲಾಗಿತ್ತು. ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಸೊ ಹಾಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಟೈಮ್ ತೊಗೊಂಡಿದ್ದಾರೆ. ಹೀಗಾಗಿ ಇನ್ನು ಯಾರ್ಯಾರ ಜಿಲ್ಲೆಗಳಿಗೆ ದುಡ್ಡು ಬರಬೇಕಾಗಿದೆ ಮತ್ತು ರಿಪೀಟಾಗಿ ಎಷ್ಟು ಪೆಂಡಿಂಗ್ ಉಳಿದಿದ್ದಾರೆ ಅವರೆಲ್ಲರ ಖಾತೆಗಳಿಗೆ ಸತತವಾಗಿ ಸ್ಪೀಡಾಗಿ ಜಮಾ ಮಾಡ್ತಾ ಇನ್ಮೇಲಿಂದ ಬರ್ತಾರೆ. ಹಾಗಾದರೆ ಮೊದಲನೇದಾಗಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಮತ್ತೆ ಈಗ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ. ಅದು ಯಾಕೆ ಅನ್ನುವಂಥದ್ದನ್ನು ಮುಂದೆ ಹೇಳ್ತೀನಿ. ಇನ್ನು ವಿಜಯನಗರ, ಧಾರವಾಡ, ಅದೇ ರೀತಿಯಾಗಿ ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲೆಲ್ಲಿ ಟ್ರಯಲ್ ಮಾಡಿದ್ದಾರೆ ಅಲ್ಲಿ ಇನ್ನಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡ್ತಾರೆ. ಇನ್ನು ಚಿಕ್ಕಮಗಳೂರು ಆಗಿರಲಿ, ಶಿವಮೊಗ್ಗ ಆಗಿರಲಿ, ರಾಯಚೂರು ಆಗಿರಲಿ, ಈ ಜಿಲ್ಲೆಗಳಿಗೂ ಕೂಡ ಟ್ರಯಲ್ ಮಾಡಿ ನೋಡ್ತಾರೆ. ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಆವಾಗ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಖಾತೆಗಳಿಗೆ ಈ ಜಿಲ್ಲೆದವರಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುತ್ತೆ. ತದನಂತರ ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಇದು ಇಷ್ಟು ಆದ ಮೇಲೆ ಇನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಹೋಗುತ್ತೆ? ಮುಖ್ಯವಾಗಿ ಮೊದಲು ಆ ಜಿಲ್ಲೆಗಳಿಗೇ ಯಾಕೆ ಹೋಗುತ್ತೆ? ಬೇರೆ ಜಿಲ್ಲೆಗಳು ಸರ್ಕಾರಕ್ಕೆ ಕಾಣಿಸೋದೇ ಇಲ್ವಾ? ಬೇರೆ ಜಿಲ್ಲೆದವರು ಸರ್ಕಾರಕ್ಕೆ ಓಟ್ ಹಾಕೋದೇ ಇಲ್ವಾ? ಬೇರೆ ಜಿಲ್ಲೆದವರಿಗೆ ಈ ಯೋಜನೆಗಳು ಇಲ್ವೇ ಇಲ್ವಾ ಅಂತ ನೀವು ಕೇಳ್ಬೋದು.
ಹಾಗೇನಿಲ್ಲ. ಮೊದಲನೇದಾಗಿ ಪ್ರೊಸೆಸರ್ ಏನಿರುತ್ತೆ ಅಂತ ತಿಳ್ಕೊಳ್ಳಿ. ಈ ಗೃಹಲಕ್ಷ್ಮಿ ದುಡ್ಡು ಬಂದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತಲ್ವಾ, ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಯಾಕಂದರೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರು ಮುಗಿಸ್ಕೊಳ್ಬೇಕಲ್ವಾ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಿಕೊಡ್ತಾರೆ. ಗ್ರಾಮ ಪಂಚಾಯಿತಿಗಳಿಗೆ ಅಂದರೆ ಹೀಗಂದರೆ ಈಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗುತ್ತಂತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರು ಮುಗಿಸ್ಕೊಂಡು ಮತ್ತೆ ಏನು ಮಾಡುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ. ಅಲ್ಲಿಂದ DBT ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲನೇದಾಗಿ ಟ್ರಯಲ್ ಮಾಡ್ತಾರೆ. ಸೊ ಗ್ರಾಮ ಪಂಚಾಯಿತಿಗಳು ಎಲ್ಲಿ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವಂತಹ ಕಾರಣಕ್ಕಾಗಿ ಆ ಜಿಲ್ಲೆದವರಿಗೆ ಮುಖ್ಯವಾಗಿ ಟ್ರಯಲ್ ಮಾಡಿ ನೋಡ್ತಾರೆ. ಅಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಮತ್ತೆ ಎಲ್ಲರ ಖಾತೆಗಳಿಗೆ ದುಡ್ಡು ಜಮೆ ಮಾಡುತ್ತಾರೆ. ಹೀಗೆ ಪ್ರೊಸೆಸರ್ ಇರುತ್ತೆ, ಅದರದ್ದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬಂದು ತದನಂತರ ಉಳಿದ ಜಿಲ್ಲೆಗಳಿಗೆ ಬರುವಂಥದ್ದು. ಸ್ನೇಹಿತರೆ, ಇದು ಇಷ್ಟು ಆದ ಮೇಲೆ ಇನ್ನು 2 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನು ಪಾಪ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಅವರಿಗೆ ಮುಂದೆ ಇನ್ನೂ 40,000 ರಿಂದ 50,000 ದುಡ್ಡಾದರೂ ಸಿಗುತ್ತಿತ್ತೇನೋ, ಅಂದರೆ ಅಷ್ಟೊಂದು ಕಂತುಗಳು ಬರ್ಬೋದಿತ್ತೇನೋ, ಅಂದರೆ ಇನ್ನೂ ಒಂದು 10 ರಿಂದ 20 ಕಂತುಗಳಾದರೂ ಇನ್ನೂ ಬರ್ಬೋದು. ಅಷ್ಟು ಕಂತುಗಳನ್ನು ಈಗ ಇವರು ಕಳ್ಕೊಂಡು ಬಿಟ್ಟ ಹಾಗೆ ಎಲೆಕ್ಷನ್ ಹೇಗೆ ಸರಿಯಾಗಿ ಸಮಯ ಅಂದರೆ ಸಮೀಪ ಬರ್ತಾವೆ ನೋಡಿ, ಆವಾಗ ಸ್ಪೀಡಾಗಿ ಜಮಾ ಮಾಡಿದ್ರೇ. ಯಾಕಂದರೆ ಎಲೆಕ್ಷನ್ ಟೈಮ್ನಲ್ಲಿ ದುಡ್ಡು ಹೋಗಬೇಕಲ್ವ ಎಲ್ಲರ ಮಹಿಳೆಯರ ಖಾತೆಗಳಿಗೆ. ಹಾಗೆ ಕೂಡ ಇವ್ರದ್ದು ಪ್ಲ್ಯಾನ್ ಇರಬಹುದು. ನೋಡೋಣ, ಸರ್ಕಾರಿ ಕೆಲಸ ಅಂದರೆ ಹೀಗೆ ಇರುತ್ತಲ್ವ, ಅದಕ್ಕೋಸ್ಕರ ಹೇಳಿದೆ. ಈಗ 2 ಲಕ್ಷ ಫಲಾನುಭವಿಗಳನ್ನು ಹೆಚ್ಚಾಗಿ ತೆಗೆದಿದ್ದಾರೆ. ಆದರೆ ಇದಕ್ಕೆ ಮುಖ್ಯವಾದ ರೂಲ್ಸ್ಗಳನ್ನು ಇಟ್ಕೊಂಡು ತೆಗೆದಿದ್ದಾರೆ. ಸುಮ್ಮನೆ ಅಂತೂ ತೆಗೆದಿಲ್ಲ. ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥವರು, ಅಂದರೆ GST ಫೇರ್ ಅಂತ ಬರ್ತಾ ಇದೆ ಅಂತೆ ಬಹಳಷ್ಟು ಜನರದ್ದು. ಅಂಥವರನ್ನು ಮುಖ್ಯವಾಗಿ ಈಗ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರಂತೆ. ಹೌದು, ಇದು ಬಹಳ ಮುಖ್ಯವಾದದ್ದು. GST ಫೇರ್ ಅಂತ ಬಹಳಷ್ಟು ಜನರದ್ದು ಬಂದಿದೆ. ಸೊ ಹಾಗಾಗಿ ಅವರನ್ನು ತೆಗೆದಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ, ಹೌದು, ಮನೆಯಲ್ಲಿರ್ತಕ್ಕಂತಹ ಕುಟುಂಬದಲ್ಲಿರ್ತಕ್ಕಂತಹ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಗೃಹಲಕ್ಷ್ಮಿ ಅನ್ನಭಾಗ್ಯ ಅಕ್ಕಿ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಈಗ ಬಹಳಷ್ಟು ಈ ಕಡೆ ಪಿಂಚಣಿ ಯೋಜನೆಯಲ್ಲಿ ಕೂಡ ನೋಡ್ಬೋದು ನೀವು, ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಪಿಂಚಣಿಯನ್ನು ಬ್ಯಾಂಕ್ನಲ್ಲಿ ಜಮಾ ಮಾಡ್ಕೊಳ್ತಾನೆ ಇರ್ತಾರೆ. ಕೊನೆಯದಾಗಿ ಒಂದು ದಿನ ಮರಣ ಉತ್ತಾರ ತೆಗೆಸ್ಕೊಂಡು ಆ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಪ್ಲ್ಯಾನ್ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡ ಅದೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮುಖ್ಯಸ್ಥೆಯ ಇಂದಾಗಿ ದುಡ್ಡನ್ನು ಪಡ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಅವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರದ್ದು ಸರ್ಕಾರಿ ನೌಕರಿಗಳು ಆಗ್ತಾ ಇದೆ. ಹೌದು, ಬಡವರದ ನೌಕರಿ ಆಗಬಾರ್ದಂತೇನಿಲ್ಲ, ಅವ್ರದ್ದು ಕೂಡ ಆಗ್ತಾ ಇದೆ. ಹಾಗಾಗಿ ಅವರ ಹತ್ರ ರೇಷನ್ ಕಾರ್ಡ್ ಇರುತ್ತೆ. ಹಾಗಾಗಿ ಅವರ ರೇಷನ್ ಕಾರ್ಡು ರದ್ದು ಆಗುವಂಥದ್ದು ಅಥವಾ APLಗೆ ಕನ್ವರ್ಟ್ ಆಗುವಂತಹ ಒಂದು ಸಂದರ್ಭ ಇದೆ. ಸೊ ಅದು ಕೂಡ ಆಗ್ತಾ ಇದೆ. ಈಗ ಬಹಳಷ್ಟು ಜನರದ್ದು ಸರ್ಕಾರಿ ನೌಕರಿ ಯಾರದ್ದು ಆಗಿರುತ್ತೆ ಅವ್ರದ್ದೆಲ್ಲರದ್ದು ಕೂಡ ರದ್ದು ಮಾಡಲಾಗ್ತಾ ಇದೆ. ಈ ರೀತಿ ಬಹಳಷ್ಟು ಜನರ ಕಡೆ ಆಗಿದೆ. ಹಾಗಾಗಿ ಇನ್ನು ದೊಡ್ಡ ವಾಹನಗಳನ್ನು ಖರೀದಿ ಮಾಡ್ತಾ ಇರ್ತೀರಿ, ಅಂದರೆ ವೈಟ್ ಬೋರ್ಡ್ ಕಾರ್ಗಳನ್ನು ಖರೀದಿ ಮಾಡ್ತಾ ಇರ್ತೀರಿ. ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ನಿಮಗಾಗಿ ಯೂಸ್ ಮಾಡ್ತಾ ಇರ್ತಕ್ಕಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು ಅಂತ ತಿಳಿಸಲಾಗಿದೆ. ಇಷ್ಟೆಲ್ಲವೂ ರೂಲ್ಸ್ಗಳನ್ನು ಇಟ್ಕೊಂಡು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಿದ್ದೀವಿ ಅಂತ ಸ್ಪಷ್ಟನೆಯನ್ನು ಸರ್ಕಾರ ಕೊಟ್ಟಿದೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.